ಖುಷಿಯ ಕೈ ಬಂಧಿಸಿ ಸಾರಿ ಅಂದವನ ಎದೆಗೆ ಹೊರಗೆ ಅವನ ಕುತ್ತಿಗೆಗೆ 2 ಕೈ ಹಾಕಿ ಅಪ್ಪಿಕೊಂಡವಳನ್ನು ಬಾವುಗಳಲ್ಲಿ ಬಿಗಿಯಾಗಿ ಬಂಧಿಸಿದ ವೇದ. ಅವನ ಕಣ್ಣಲ್ಲೂ ತೆಳುವಾಗಿ ನೀರು ನಿಂತಿತ್ತು. ಕೋಪದಲ್ಲಿ ಏನೇನೋ ಮಾತನಾಡಿದೆ. ಸಾರಿ ಕಣೋ, ನಿಮ್ಮದೇನು ತಪ್ಪಿಲ್ಲ, ನಾನೇ ದುಡುಕಿದೆ. ಸಾರಿ ವೇದ, ಬಿಕ್ಕಳಿಸುತ್ತಾ ನುಡಿದಳು. ಇಬ್ಬರದು ತಪ್ಪಿದೆ, ಇಬ್ಬರು ದುಡುಕಿದ್ವಿ. ಅವಳ ತಲೆ ಸವರುತ್ತಾ ಹೇಳಿದವನ ಮಾತಿಗೆ ಅಂತ ತಲೆ ಆಡಿಸಿದಳು. ನನ್ನ ಮೇಲೆ ಕೋಪನಾ? ಇಲ್ಲಮ್ಮ, ನಿನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ, ನನ್ನ ಮೇಲೆ ನನಗೆ ಬೇಜಾರಾಗಿದೆ. ಅವಳ ನೆತ್ತಿಗೆ ತುಟಿ ಹೊತ್ತಿದ್ದ. ಅವನನ್ನು ತಲೆ ಎತ್ತಿ ನೋಡಲು ಅವಳ ಕೆನ್ನೆ ಮೇಲೆ ಹರಿದಿದ್ದ ಕಣ್ಣೀರನ್ನು ಒರೆಸುತ್ತಾ ಹಣೆಗೆ ಮುತ್ತಿಟ್ಟಿದ್ದ. ನಿಮ್ಮ ಜೊತೆ ಎಷ್ಟು ಜಗಳ ಮಾಡಿದ್ರು ನನಗೆ ನಿಮ್ಮನ್ನು ಬಿಟ್ಟಿರೋಕೆ ಆಗಲ್ಲ ವೇದ. ನನಗೂ ಕೂಡ ನೀನು ಬಿಟ್ಟಿರೋದು ಆಗಲ್ಲ. ಅವಳ ಭುಜ ಬಳಸಿದ್ದ ಅವನ ಹಿಡಿತ ಬಿಗಿಯಾಗಿತ್ತು. ಇಬ್ಬರು ಮಾತಾಡದೆ ಅದೆಷ್ಟು ನಿಮಿಷ ಅಪ್ಪಿಕೊಂಡೇ ಕುಳಿತಿದ್ದರೂ ಅವರಿಗೆ ತಿಳಿಯದು. ಅವರಿಬ್ಬರ ಏಕಾಂತಕ್ಕೆ ಭಂಗ ತಂದಿದ್ದು ವೇದನ ರಿಂಗಾದ ಫೋನ್. ಅವಳನ್ನು ಸರಿಸುತ್ತಾ ಟೇಬಲ್ ಮೇಲಿದ್ದ ಫೋನ್ ಹಿಡಿದು ನೋಡುತ್ತಾ, ಹೇಳು ಸಂಜು ಅಂದವನನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಳು ಖುಷಿ. ಅದೆಲ್ಲ ನಾಳೆ ಹೇಳ್ತೀನಿ ಅಂದವ ಮಾತಾಡಿ ಕಾಲ್ ಕಟ್ ಮಾಡಿ ಅವಳೆಡೆ ನೋಡಲು ಅವನ ಬಳಿ ಹೋಗಿ ಬಿಗಿದಪ್ಪಿಕೊಂಡ ಖುಷಿ. ನಾಳೆ ಇಂಪಾರ್ಟೆಂಟ್ ಕೆಲಸ ಇದೆಯಾ ಅಂದಳು. ಏನಿಲ್ಲ, ಸ್ವಲ್ಪ ಕೆಲಸ ಅಷ್ಟೇ ಅನ್ನಲು, ನಾಳೆ ರಜೆ ಹಾಕ್ತೀರಾ? ನಾನು 2 ದಿನ ರಜೆ ಹಾಕಿದ್ದೀನಿ ಕಣೋ, ಅರ್ಧ ಗಂಟೆ ಅಷ್ಟೇ, ಹೋಗಿ ಬರ್ತೀನಿ. ನಾನು ನಿಮಗೆ ಏನೋ ಹೇಳಬೇಕು ವೇದ. ಇವಾಗ ಹೇಳೋದು ಕೇಳೋದು ಏನು ಬೇಡ. ನಿನ್ನ ನೋಡು ಹೇಗಾಗಿದೆಯಾ ಅಂತ. ಮುಖ ಬತ್ತೋಗಿದೆ, ಕಣ್ಣುಗಳು ನಿದ್ದೆ ಇಲ್ಲದೆ ಸೊರಗಿದೆ. ಅದು ಖುಷಿ, ಇಬ್ಬರ ನಡುವೆ ಮಾತಾಡೋಕೆ ತುಂಬ ಮಾತಿದೆ, ಆದರೆ ಇವಾಗ ಟೈಮ್ ಆಗಿದೆ, ಮಲ್ಕೋ. 2 ದಿನದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಲ್ವಾ? ನಾಳೆ ದಿನ ಪೂರ್ತಿ ನಿನ್ನ ಜೊತೆಗೆ ಇರ್ತೀನಿ, ಆಗ ಮಾತಾಡುವಂತೆ ಅಂದಾಗ ಅಂದವಳ ತಲೆಯಲ್ಲಿ ಬಂದಿದ್ದೆ ಬೇರೆ ಯೋಚನೆ. ನಾಳೆ ವಿಶೇಷವಾದ ದಿನ. ಆ ಖುಷಿ ವಿಷಯ ನಾಳೆನೇ ಹೇಳಿದರೆ ಇನ್ನೂ ಜಾಸ್ತಿ ಖುಷಿ ಪಡ್ತಾರೆ ಅಂದುಕೊಂಡಳು ಮನಸ್ಸಲ್ಲಿ. ಮಲ್ಕೋಬಾರೋ ಅಂದವನ ಮುಖ ನೋಡುತ್ತಾ ಅವನ ಕೆನ್ನೆಗೆ ಮುತ್ತಿಟ್ಟ ಹುಡುಗಿಗೆ ತಾನು ಹಣೆ ಕೆನ್ನೆಗೆ ಚುಂಬಿಸಿ ಅವಳ ಜೊತೆ ಹಾಸಿಗೆ ಮೇಲೆ ಮಲಗಿದ್ದ ವೇದ. ಅವನ ಎದೆ ಮೇಲೆ ಮಲಗಿದ್ದ ಹುಡುಗಿಗೆ ನಿಮಿಷದಲ್ಲೇ ನಿದ್ದೆ ಬಂದಿತ್ತು. ಅವನ ಸಾಮೀಪ್ಯದಲ್ಲಿ ಇಬ್ಬರ ಮನಸ್ಸಿಗೂ ನೆಮ್ಮದಿ ಸಿಕ್ಕಿತು. ಆಯಾದ ನಿದ್ದೆಯಲ್ಲಿದ್ದ ವೇದ ಖುಷಿಗೆ ಬೆಳಗ್ಗೆ ಎಚ್ಚರ ಆಗಿದ್ದು ತಡವಾಗಿಯೇ. ಎದ್ದು ಕುಳಿತ ಬೆಳಿಗ್ಗೆ ಆವರಿಸಿತ್ತು ಆಯಾಸ. ಸ್ನಾನ ಮುಗಿಸಿ ಅಮ್ಮನ ಹುಡುಗಿ ಹೋದವಳ ಕೈಗೆ ಕಾಫಿ ಕೊಟ್ಟು, ಏನಂದ್ರು ವೇದ? ಇಬ್ಬರ ನಡುವೆ ಎಲ್ಲ ಸರಿ ಹೋಯ್ತಾ? ಮಗಳ ಜೀವನದ ಬಗ್ಗೆ ಕಾಳಜಿಯಿಂದ ಕೇಳಿದ್ರು ವಿದ್ಯಾ. ಅಮ್ಮ ಅಂದವಳ ಮುಖದಲ್ಲಿ ಚಿಕ್ಕ ಮಂದಹಾಸ. ವಿಷಯ ಹೇಳಿದ್ಯಾ? ಇಲ್ಲಮ್ಮ, ಇವಾಗ ಹೇಳ್ತೀನಿ ಅಂದಾಗ ಅವಳ ಕೈಗೆ ಕಾಫಿ ಕೊಟ್ಟು, ನಾನು ಎಲ್ಲ ಅಡುಗೆ ಮಾಡ್ತೀನಿ, ನೀನು ಹೋಗು ರೆಸ್ಟ್ ಮಾಡು ಅಂತ ಕಳಿಸಿದಾಗ ಅವಳು ರೂಮ್ನಲ್ಲಿ ಮಲಗಿದ್ದ ತನ್ನವನ ಬಳಿ ಬಂದು ಕುಳಿತಳು. ಮುದ್ದಾಗಿ ಮಲಗಿದ್ದ ಅವನ ಮುಖ ನೋಡುತ್ತಾ ಕೂದಲಲ್ಲಿ ಕೈ ಆಡಿಸಿದ ಖುಷಿ ಹಣೆಗೆ ಚುಂಬಿಸಿದಾಗ ಗುಡ್ ಮಾರ್ನಿಂಗ್ ಅಂದ ಕಣ್ಣು ಮುಚ್ಚಿಯೇ. ಸ್ವೀಟ್ ಮಾರ್ನಿಂಗ್ ಅಂದು ಅವನ ಕೆನ್ನೆಗೆ ತುಟಿ ಒತ್ತಿದ ಖುಷಿ. ಹ್ಯಾಪಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಮೈ ಡಿಯರ್ ಅಂದವಳನ್ನು ಕಣ್ಣು ಬಿಟ್ಟು ನೋಡಿ, ಹ್ಯಾಪಿ ಆ್ಯನಿವರ್ಸರಿ ಬಂಗಾರಿ ಅಂದವ ಅವಳನ್ನು ಹತ್ತಿರ ಎಳೆದುಕೊಂಡು ಕೆನ್ನೆಗೆ ಚುಂಬಿಸಿದ. 1 ವರ್ಷ ಆಯಿತು ವೇದ ಮದುವೆಯಾಗಿ, ನನಗೆ ನಂಬೋಕೆ ಆಗ್ತಿಲ್ಲ. ಮೊನ್ನೆ ಇನ್ನೂ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಅನಿಸ್ತಿದೆ, ಆಗಲೇ ವರ್ಷ ಆಗೋಯ್ತು ಅಂದವ ಅವಳ ಕೊರಳಲ್ಲಿ ಮುತ್ತಿಟ್ಟಿದ್ದ. ಹೊರಗೆ ಹೋಗಬೇಕು ವೇದ, ರೆಡಿಯಾಗಿ. ಹಾಂ, ನಾನು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ, ಆಮೇಲೆ ಹೋದರೆ ಆಗುತ್ತೆ ಪ್ಲೀಸ್. ಮೊದಲು ನಾನು ಹೇಳಿದ್ದಕ್ಕೆ ಹೋಗೋಣ ಅಂದಾಗ ಅವನು ಯೋಚಿಸುತ್ತಾ, ಸ್ವಲ್ಪ ಇಂಪಾರ್ಟೆಂಟ್ ಇತ್ತು, ಹೋಗಿ ಬರ್ತಿದ್ದೆ ನಾನು ಅಂದವನ ಮಾತಿಗೆ ಸರಿ ಅಂದಳು. ಮತ್ತೆ ವಿರೋಧ ತೋರದೆ ಅವನು ಸ್ನಾನ ಮುಗಿಸಿ ರೆಡಿಯಾಗಿ ತಿಂಡಿ ತಿಂದು ಎಲ್ಲರಿಂದ ಆಶೀರ್ವಾದ ಪಡೆದು ಬೇಗ ಬರ್ತೀನಿ, ರೆಡಿಯಾಗಿರು ಅಂದು ಹೇಳಿ ಹೊರಟಿದ್ದ. ಹಾಸ್ಪಿಟಲ್ಗೆ ಕಾಲ್ ಮಾಡಿ ಹೆಸರು ಬರೆಸಿದ್ದ ಖುಷಿ ರೆಡಿಯಾಗಿ ತನ್ನ ಅಮ್ಮನಿಗೆ ತಿಳಿಸಿ ಹಾಸ್ಪಿಟಲ್ ಕಡೆ ಹೊರಟವಳಿಗೆ ಹುಷಾರು ಅಂತ ಪದೇ ಪದೇ ಹೇಳಿದ ತಾಯಿ ಮಾತಿಗೆ ತಲೆ ಆಡಿಸಿ ನಡೆದಿದ್ದಳು ಖುಷಿ. ನರ್ಸಿಂಗ್ ಹೋಮ್ ಬಳಿ ಬಂದು ಆಟೋಯಿಂದ ಇಳಿದ ಖುಷಿ ಗೈನಕಾಲಜಿಸ್ಟ್ ಬಳಿ ತೋರಿಸಲು ಬರೆಸಿದ್ದ ತನ್ನ ಹೆಸರು ತಿಳಿಸಿ ಕಾಯುತ್ತಾ ಕುಳಿತಳು ಸಮಯಕ್ಕಾಗಿ.
ತನ್ನ ಕೆಲಸದ ಮೇಲೆ ಹೊರಗೆ ಬಂದಿದ್ದ ವೇದ ಸ್ಟೇಷನ್ನಲ್ಲಿ ಸಂಜು ಕೇಳಿದ ಕೇಸ್ ಬಗ್ಗೆ ಎಲ್ಲ ತಿಳಿಸಿ ಹೇಳಿ ಕೆಲವೊಂದು ಮುಖ್ಯ ವಿಷಯ ಹೇಳಿ ಅಲ್ಲಿಂದ ಹೊರಟಿದ್ದ. ಅವನು ಬರುವ ದಾರಿ ಮಧ್ಯ ಅವನು ಯೂನಿಫಾರ್ಮ್ನಲ್ಲಿ ಇಲ್ಲದ್ದು ನೋಡಿ ತಮ್ಮ ಅಣ್ಣನಿಗೆ ಕಾಲ್ ಮಾಡಿದ್ದರು ರುದ್ರ ಕಡೆ ಹುಡುಗರು. ಅಣ್ಣ, ಅವನು ಡ್ಯೂಟಿ ಮೇಲೆ ಇಲ್ಲ ಅನಿಸುತ್ತೆ, ಒಬ್ಬನೇ ಹೋಗ್ತಿದ್ದಾನೆ ಅಂದಾಗ, ಮುಂದೆ ಏನಾದರೂ ಆಗಲಿ ನೋಡ್ಕೊಳ್ಳೋಣ, ಅವನನ್ನು ಮುಗಿಸಿಬಿಡಿ ಅಂದವನ ಮಾತು ಕೇಳಿ ಅವನನ್ನು ಹಿಂಬಾಲಿಸಿದರು ರೌಡಿಗಳು. ತನ್ನವಳಿಗೆ ಕಾಲ್ ಮಾಡಲು ಲೊಕೇಶನ್ ಕಳಿಸ್ತೀನಿ ಬನ್ನಿ ವೇದ ಅಂದವಳ ಮಾತಿಗೆ ಅವಳು ಕಳಿಸಿದ್ದ ಅಡ್ರೆಸ್ ಕಡೆ ನಡೆದಿದ್ದ. ಯಾವಾಗಲೂ ಅಲರ್ಟಾಗಿ ಇರುತ್ತಿದ್ದ ವೇದ ಇಂದು ಕೊಂಚ ಮರೆತಿದ್ದ. ಅಂದರೂ ತಪ್ಪಾಗಲ್ಲ. ಕಿವಿಯಲ್ಲಿ ಸಿಕ್ಕಿಸಿದ ಬ್ಲೂಟೂತ್ ರೋಡ್ ಕಡೆ ಗಮನ ಕೊಟ್ಟು ಅವಳು ಹೇಳಿದ ಹಾಸ್ಪಿಟಲ್ ಕಡೆ ಬಂದವನಿಗೆ ಹಿಂದೆ ಹಿಂಬಾಲಿಸಿ ಬರುತ್ತಿದ್ದವರ ಕಡೆ ಗಮನ ಹೋಗಲೇ ಇಲ್ಲ. ಅದೊಂದು ಫೇಮಸ್ ಹಾಸ್ಪಿಟಲ್. ಅಲ್ಲಿ ಹೋಗಿ ಪಾರ್ಕಿಂಗಲ್ಲಿ ಬೈಕ್ ನಿಲ್ಲಿಸಿ ಹಾಸ್ಪಿಟಲ್ ನೇಮ್ ನೋಡಿದವನಿಗೆ ಆಗಲೇ ಅನುಮಾನ ಇಲ್ಲಿ ಯಾಕೆ ಅಂತ. ಆದರೂ ಗೊಂದಲದಲ್ಲೇ ಒಳಗೆ ಹೋಗಿ ಅವಳಿಗೆ ಫೋನ್ ಮಾಡಲು ಬಂದೆ ಅಂದಳು ಪಿಕ್ ಮಾಡಿ. ನಿಮಿಷದಲ್ಲಿ ಅವನೆದುರು ನಿಂತವಳ ಮುಖದಲ್ಲಿ ಮಂದಹಾಸ ತುಂಬಿತ್ತು. ಅವಳನ್ನು ನೋಡಿ ಇಲ್ಲಿ ಚೆಕಪ್ ಅಂದ ಸ್ವಲ್ಪ ಗೊಂದಲದಲ್ಲಿ. ಅಂದು ನಕ್ಕವಳೆ. ಗುಡ್ ನ್ಯೂಸ್ ಅಂದಾಗ ಕಣ್ಣರಳಿಸಿ ಅವಳನ್ನು ನೋಡುತ್ತಿದ್ದ ವೇದನಿಗೆ ನೀವು ಅಪ್ಪ ಆಗ್ತಿದ್ದೀರ ವೇದ ಅಂದಾಗ ನಿಜವಾಗ್ಲೂ ಅನ್ನುವಂತೆ ಕಣ್ಣಲ್ಲೇ ಕೇಳಿದ ವೇದನಿಗೆ ನಗುತ್ತಾ ತಲೆ ಮೇಲೆ ಕೆಳಗೆ ಮಾಡಿದ ಖುಷಿಯನ್ನು ಬಾಚಿ ಅಪ್ಪಿಕೊಂಡು ವೇದ ಥ್ಯಾಂಕ್ಸ್ ಕಣೋ ಅಂದಿದ್ದ. ವೇದ ಬಿಡಿ ಇದು ಹಾಸ್ಪಿಟಲ್ ಅಂದಳು ಸುತ್ತ ನೋಡುತ್ತಾ. ಕಾಂಗ್ರಾಟ್ಸ್ ಬಂಗಾರಿ ಅಂದು ಅಲ್ಲಿಯೇ ಅವಳ ಹಣೆಗೆ ಚುಂಬಿಸಿದಾಗ ಇದೇ ವಿಷಯ ಹೇಳಬೇಕು ಅಂತ ನಿನ್ನೆಯಿಂದ ಕಾಯ್ತಾ ಇದ್ದೆ. ಹೌದಾ? ಆಪಿನ ವೇದ ಅಂದಾಗ ಕೇಳ್ತಿಯಲ್ಲೋ ಹೇಳೋಕೆ ಆಗ್ತಿಲ್ಲ ಬಂಗಾರಿ ಅಂದು ಅವಳ ಹೆಗಲ ಬಳಸಿ ತಲೆಗೆ ಮುತ್ತಿಟ್ಟು ಏನಂದರು ಡಾಕ್ಟರ್ ಅಂದಾಗ ನಾಳೆ ಸ್ಕ್ಯಾನಿಂಗ್ಗೆ ಬರೋಕೆ ಹೇಳಿದ್ದಾರೆ, ಇದು ಮೆಡಿಸಿನ್ ಸ್ಕ್ರಿಪ್ಟ್ ಅಂದಾಗ ಅವಳಿಂದ ಪಡೆದು ಇನ್ನೂ ಏನಾದರೂ ತೋರಿಸೋದು ಇದೆಯಾ ಅಂದವ. ಇಲ್ಲ ಅಂತ ಹೇಳಿದಾಗ ಅವಳ ಜೊತೆ ಹೊರಗೆ ಬಂದು ಪಕ್ಕದಲ್ಲಿದ್ದ ಮೆಡಿಕಲ್ ಶಾಪ್ನಲ್ಲಿ ಎಲ್ಲ ಮೆಡಿಸಿನ್ ತೆಗೆದುಕೊಂಡು ಬೈಕ್ ಬಳಿ ಬಂದರು ವೇದ. ಖುಷಿ ಥ್ಯಾಂಕ್ಸ್ ಕಣೋ ಆ್ಯನಿವರ್ಸರಿಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಅಂದವನ ಭುಜಕ್ಕೆ ಹೊರಗಿದ ಖುಷಿ ಅವನನ್ನು ಕೊಂಚ ರೇಗಿಸಲು ಇವಾಗ ಹೇಳಿ ನಾನು ಮುಖ್ಯನಾ ಇಲ್ಲ ಅಂತ. ಇವಾಗ ಈ ಕೆಲಸ ಬೇಡ ಅಂದರೆ ಬಿಡ್ತೀರಾ ಅಲ್ವಾ ಅಂದಳು. ಇದ್ದಕ್ಕಿದ್ದಂತೆ ಅವನ ಮುಖದಲ್ಲಿದ್ದ ನಗುವೆ ಮಾಯವಾಗಿತ್ತು. ನಾನು ಮಗು ಇಬ್ಬರು ಬೇಕೋ ಬೇಡವೋ ಅಂದಾಗ ಅವಳನ್ನೇ ಕಣ್ಣು ತುಂಬಿಕೊಂಡು ನೋಡಿದ ವೇದ ಇನ್ನು ಅದೇ ಮಾತಾ? ನನಗೆ ಇಂಥ ಶಿಕ್ಷೆ ಕೊಡಬೇಡ ಕಣೋ, ನಿನ್ನ ಬಿಟ್ಟಿರೋಕೆ ಆಗಲ್ಲ. ಇವಾಗ ಈ ಮಗು ನೀವು ದೂರ ಹೋದರೆ ನಾನು ಸತ್ತೇ ಹೋಗ್ತೀನಿ ಬಂಗಾರಿ ಅಂದವನ ಬಾಯಿ ಮೇಲೆ ಕೈ ಇಟ್ಟ ಖುಷಿ. ಬಿಡ್ತು ಅನ್ನಿ, ಅದೆಲ್ಲ ಮಾತಾಡಬೇಡಿ, ನಾನು ಸುಮ್ಮನೆ ನಿಮ್ಮನ್ನು ರೇಗಿಸೋಕೆ ಹೇಳಿದ್ದು ಅಷ್ಟೆ. ವೇದ ನಿಮಗೆ ಈ ಕೆಲಸ ಎಷ್ಟು ಇಷ್ಟ, ನೀವು ಕೆಲಸನ ಅದೆಷ್ಟು ಇಷ್ಟಪಡ್ತೀರಾ ಅಂತ ಗೊತ್ತಾಯಿತು. ಒಮ್ಮೆ ಬಿಡೋ ವಿಷಯದ ಬಗ್ಗೆ ಮಾತಾಡಿ ನಿಮಗೆ ನೋವು ಕೊಟ್ಟು ನಾನು ನೋವು ಪಟ್ಟಿದ್ದೀನಿ. ಇನ್ಯಾವತ್ತೂ ಅದರ ಬಗ್ಗೆ ಮಾತಾಡಲ್ಲ. ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನನಗೆ ಅನುಮಾನ ಇಲ್ಲ ವೇದ, ನಿಮಗೆ ಏನಾದರೂ ಆದರೆ ಅನ್ನುವ ಭಯ ಇತ್ತು ಅಷ್ಟೆ. ಇವಾಗಲೂ ಆ ಭಯ ಇದೆ, ಆದರೆ ನಿಮ್ಮ ಮೇಲೆ ಇವಾಗ ಭರವಸೆ ಜಾಸ್ತಿ ಇದೆ. ಲವ್ ಯು ವೇದ, ನಾನು ನಿಮ್ಮ ಮಗು ಇಬ್ಬರು ನಿಮ್ಮ ಜೊತೆಗೆ ಇರ್ತೀವಿ ಆಯಿತಾ ಅಂದವಳ ಮಾತು ಕೇಳಿ ಖುಷಿಯಿಂದ ತಬ್ಬಿಕೊಂಡ ವೇದ. ಅವಳ ನೆತ್ತಿ ಚುಂಬಿಸಿ ಬಂಗಾರಿ ಥ್ಯಾಂಕ್ಸ್ ಕಣೋ, ನನ್ನ ಅರ್ಥ ಮಾಡಿಕೊಂಡಿದ್ದಕ್ಕೆ. ಕೆಲಸ ಬಿಟ್ಟು ಇರೋದು ಎಷ್ಟು ಕಷ್ಟನೋ ಅದಕ್ಕಿಂತ ಹೆಚ್ಚು ನೋವು ನಿನ್ನಿಂದ ದೂರ ಇರೋದು ಅಂದವನ ಮಾತಿಗೆ ಇನ್ಮೇಲೆ ಆ ನೋವು ಬೇಡ, ನನ್ನಿಂದ ಯಾವ ನೋವು ಸಿಗಲ್ಲ ನಿಮಗೆ ಅಂದಾಗ ನಮ್ಮ ಮಗುನ ಇನ್ಮೇಲೆ ಹುಷಾರಾಗಿ ನೋಡ್ಕೊಳ್ಳೋದೆ ನನ್ನ ಕೆಲಸ ಬಂಗಾರಿ ಅಂದವ ಅವಳನ್ನು ನೋಡುತ್ತಾ ಮುದ್ದಾಗಿ ನಕ್ಕಿದ್ದ. ಮನೆಗೆ ಹೋಗೋಣ ಅಂದವಳ ಮಾತಿಗೆ ಇವತ್ತು ಫಸ್ಟ್ ಆ್ಯನಿವರ್ಸರಿ, ಜೊತೆಗೆ ಈ ಸಿಹಿ ಸುದ್ದಿ ಬೇರೆ ಸಿಕ್ಕಿದೆ, ಬಾ ಹೊರಗೆ ಹಾಗೆ ಅಡ್ಡಾಡ್ಕೊಂಡು ಹೋಗೋಣ ಅಂದು ಅವಳನ್ನು ಬೈಕ್ ಮೇಲೆ ಕೂರಿಸಿಕೊಂಡು ನಡೆದಿದ್ದ ದೊಡ್ಡ ಮಾಲ್ ಕಡೆಗೆ. ಬೈಕ್ ನಿಲ್ಲಿಸಿ ಬಂದವ ಇನ್ನು ಒಳಗೆ ಹೋಗದೆ ಅಲ್ಲಿ ನಿಂತಿದ್ದ ಖುಷಿ ಕಡೆ ನೋಡಲು ಅವಳಿಂದ ಸ್ವಲ್ಪ ದೂರದಲ್ಲಿ ರೌಡಿಗಳು ಅವನ ಕಣ್ಣಿಗೆ ಬಿದ್ದಿದ್ದರು. ಖುಷಿ ಬಳಿ ಬಂದು ಅವರ ಕಡೆಗೆ ನೋಡುತ್ತಾ ನಿಂತವನ ಬುದ್ಧಿ ಜಾಗೃತವಾಗಿತ್ತು. ನೋಡಿದರೂ ನೋಡದಂತೆ ಖುಷಿ ಜೊತೆ ಒಳಗೆ ನಡೆಯಲು ಹೊರಟವನ ಪಕ್ಕವೇ ಬಂದು ಬಿದ್ದಿತ್ತು ದೊಡ್ಡ ಸ್ಟಿಕ್. ಸದ್ಯ ಅಲ್ಲಿ ಯಾರಿಗೂ ಪೆಟ್ಟು ಬೀಳದೆ ಅಲ್ಲಿದ್ದ ಗಾಜಿನ ಬಾಗಿಲಿಗೆ ಬಂದು ಬಿದ್ದಾಗ ಖುಷಿ ವೇದ ಜೊತೆಗೆ ಸುತ್ತ ಇದ್ದವರು ಭಯಪಟ್ಟಿದ್ದರು.
ಫಳ್ ಎಂಬ ಶಬ್ದ ಮಾಡುತ್ತಾ ಅದು ಹೊಡೆದು ಹೋದಾಗ ಹಿಂತಿರುಗಿ ಅವರ ಕಡೆ ನೋಡಿ ಕೈಯಲ್ಲಿ ಹುಷಾರು ಅನ್ನುವಂತೆ ಬೆಟ್ಟು ಮಾಡಿ ತೋರಿಸಿದ ವೇದ ಖುಷಿಯನ್ನು ತನ್ನಿಂದ ದೂರ ಸರಿಸಿದ. ಅವಳಿಗೆ ಇದ್ದ ಭಯವೇ ಇದು. ಅವನಿಗೆ ಏನಾದರೂ ತೊಂದರೆ ಆದ್ರೆ ಅಂತ. ಅದು ಅವಳ ಕಣ್ಣ ಮುಂದೆಯೇ ಇಂದು ನಡೆಯುವುದರಲ್ಲಿ ಇತ್ತು. ಅವನ ಎದುರು ಬಂದು ನಿಂತ ಪುಡಿ ರೌಡಿಗಳಿಗೆ ಎರಡೆರಡು ಬಿಟ್ಟಿದ್ದ ವೇದ ತನ್ನ ಮೇಲೆ ಕೈ ಮಾಡಲು ಬಂದವನ ಹಿಡಿದು ಹೊಡೆಯುತ್ತಾ, ಯಾವನೋ ನಿಮ್ಮನ್ನು ಕಳಿಸಿದ್ದು ಅಂದು ಕೇಳುತ್ತಾ ಅವನ ಕೆನ್ನೆಗೆ ಹೊಡೆಯುತ್ತಿರಲು, ಅವನು ಮಿನಿಸ್ಟರ್ ಅಂದಿದ್ದ, ತನ್ನ ಅಣ್ಣನನ್ನು ಬಿಟ್ಟು ಕೊಡದೆ. ಇದೇ ಕಂಡ್ರು ನಿಮಗೆಲ್ಲ ಅಂತ ಹೇಳಿದವನೇ ಇನ್ನೆರಡು ಬಿಟ್ಟಿದ್ದ ವೇದ. ಅವನು ತಪ್ಪಿಸಿಕೊಂಡು ಹೋದ ಮೇಲೆ ಅವನ ಬಳಿ ಬಂದ ಖುಷಿ ಭಯದಲ್ಲಿ ವೇದನನ್ನು ನೋಡುತ್ತಾ, ನಂಗೆ ಇದಕ್ಕೆ ಭಯ ಆಗೋದು ವೇದ ಅಂದವಳ ಮಾತಿಗೆ, ಏನೂ ಆಗಲ್ಲ ಬಾ ಅಂತ ಅವಳ ಜೊತೆ 2 ಹೆಜ್ಜೆ ಇಟ್ಟಿದ್ದನಷ್ಟೆ. ಅವನ ಹಿಂದೆ ಬಂದವ ಬೀಸಿದ ಚಾಕು ವೇದನ ಪಕ್ಕದಲ್ಲಿದ್ದ ಖುಷಿ ತೋಳಿಗೆ ತಗುಲಿತ್ತು. ಹಾ ಅಂದವಳ ಕೂಗುವಿಕೆ ಕೇಳಿದ್ದೆ ಅವಳನ್ನು ಬಳಸಿ ನಿಂತ ವೇದ ಅವಳ ಕೈಗೆ ತನ್ನ ಬಳಿ ಇದ್ದ ಕರ್ಚಿಫ್ ಕಟ್ಟುತ್ತಾ ಅವರಿಗೆ ಒಡೆಯಲು ನಡೆದಾಗ, ವೇದ ನೋವಾಗ್ತಿದೆ ಅಂದವಳ ಮಾತು ಕೇಳಿ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ಇನ್ನೂ ಅನ್ನುತ್ತಿದ್ದಂತೆ ಅವರು ಬೀಸಿದ ಸ್ಟಿಕ್ ಅವನಿಗೆ ತಗುಲುವ ಮುಂಚೆಯೇ ತನ್ನ ಮುಂದೆ ನಿಂತಿದ್ದ ತನ್ನವನಿಗೆ ಅವನ ಹಿಂದಗಡೆಯಿಂದ ಬೀಸಿದ್ದನ್ನು ನೋಡಿ ವೇದ ಅಂತ ಅವನನ್ನು ಪಕ್ಕಕ್ಕೆ ಸರಿಸಿದಳು ಖುಷಿ. ಅವನಿಗೆ ಬೀಳಬೇಕಿದ್ದ ಏಟು ಅವಳ ತಲೆಗೆ ಬಿದ್ದಿತ್ತು. ಕ್ಷಣದಲ್ಲಿ ರಕ್ತ ಚಿಮ್ಮಿದಾಗ ಎಚ್ಚರ ತಪ್ಪುತ್ತಾ ಕೆಳಗೆ ಬಿದ್ದವಳನ್ನು ಸಂಭಾಳಿಸಿ ತನ್ನ ಕಾಲ ಮೇಲೆ ಮಲಗಿಸಿಕೊಂಡ ವೇದ, ಖುಷಿ ಕಣ್ಣು ಬಿಡೋ ಅಂತ ಮಾತನಾಡಿಸುತ್ತಾ ಇದ್ದರೂ ಅವಳು ಕಣ್ಣುಗಳನ್ನು ತೆರೆದು ಮುಚ್ಚಿ ಮಾಡುತ್ತಿರಲು ಅವನ ಕೊರಳ ಪಟ್ಟಿ ಹಿಡಿದು, ವೇದ ನಾನು ಬದುಕಬೇಕು ಅಂತ ತುಂಬ ತ್ರಾಸವಾಗಿ ಹೇಳಿದಾಗ ಅವನ ಕಣ್ಣುಗಳು ಆಗಲೇ ತುಂಬಿಕೊಂಡಿದ್ದವು. ಅವಳನ್ನು ಎದೆಗೆ ಆನಿಸಿಕೊಂಡು, ಖುಷಿ ಪ್ಲೀಸ್ ಹಾಗೆಲ್ಲ ಹೇಳಬೇಡಮ್ಮ ಅಂತ ಅಳುತ್ತಾ ಕಣ್ಣೀರು ಹಾಕಿದ್ದ. ರಸ್ತೆ ಕಡೆ ನೋಡಿ ಆಟೋ ಅಂತ ಕೂಗಿದ. ಅವನೆದುರು ಒಂದು ಆಟೋ ಬಂದು ನಿಂತಿತ್ತು. ಅವಳನ್ನು ಎತ್ತಿಕೊಂಡು ಮಲಗಿಸುತ್ತಾ ಹಾಸ್ಪಿಟಲ್ ಕಡೆ ಹೋಗಲು ಹೇಳಿದ ವೇದ. ಕ್ಷಣಗಳಲ್ಲಿ ಸಂಭವಿಸಿದ ಘಟನೆ ಅವನನ್ನು ತಲ್ಲಣಗೊಳಿಸಿತ್ತು. ಶ್ರವಣ್ಗೆ ಕಾಲ್ ಮಾಡಿ, ಶ್ರವು ಬೇಗ ಟ್ರೀಟ್ಮೆಂಟ್ ಕೊಡೋಕೆ ರೆಡಿ ಮಾಡ್ಕೊ ಅಂದಾಗ, ಯಾರಿಗೆ ಏನಾಯಿತು ಅಂದಿದ್ದ ಶ್ರವಣ್. ನಿಮ್ಮ ಅತ್ತಿಗೆ ಅಂದನಷ್ಟೆ. ಅತ್ತಿಗೆಗ ಏನಾಯಿತು? ಸರಿ ಬೇಗ ಕರ್ಕೊಂಡು ಬಾ ಅಂದಿದ್ದ ಅವನ ಧ್ವನಿಯಲ್ಲಿದ್ದ ಭಯವನ್ನು ಗುರುತಿಸಿ. ಏನೋ ಅಪಾಯ ಆಗಿದೆ ಅಂತ ಅಂದುಕೊಂಡ ಶ್ರವಣ್. ಅವನಲ್ಲಿ ಕೂಡ ಏನೋ ಭಯ. ಬಂಗಾರಿ ಮಾತಾಡಮ್ಮ ಅಂತ ಅವಳ ಕೆನ್ನೆ ತಟ್ಟುತ್ತಾ ಎಚ್ಚರಿಸಿದರು. ಅವಳು ನಿರ್ಜೀವವಾಗಿ ಮಲಗಿದ್ದು ನೋಡಿ ಅವನಿಗೆ ಬಿರಿಯುವಂತೆ ಆಗಿತ್ತು. ಸಂಜು ವೇದನಿಗೆ ಕಾಲ್ ಮಾಡಲು, ಸಂಜು ಅಂದವ ಎಲ್ಲ ವಿಷಯ ತಿಳಿಸಿ, ಇಲ್ಲಿ ಬಂದು ನೋಡು, ಎಲ್ಲ ಚೆಕ್ ಮಾಡು, ಅವರನ್ನು ಹುಡುಕು ಬಿಡಬೇಡ ಅಂದಾಗ, ನೀನು ಖುಷಿ ನೋಡ್ಕೋ, ನಾನು ಅದೆಲ್ಲ ನೋಡ್ಕೊಳ್ತೀನಿ ಅಂತ ಸಂಜು ಅವನು ಹೇಳಿದ ಅಡ್ರೆಸ್ನಲ್ಲಿ ಹೋಗಿ ಅಲ್ಲಿದ್ದ ಖುಷಿ ಬ್ಯಾಗ್, ಅಲ್ಲಿ ಬಿದ್ದಿದ್ದ ಅವಳ ಫೋನ್ ಎಲ್ಲ ತೆಗೆದುಕೊಂಡು ಎಲ್ಲ ವಿವರ ಪಡೆದು ವೇದನನ್ನು ಹುಡುಕಿ ಹೊರಟಿದ್ದ. ಹಾಸ್ಪಿಟಲ್ ಮುಂದೆ ಆಟೋ ನಿಲ್ಲುತ್ತಿದ್ದಂತೆ ಅವಳನ್ನು ಎತ್ತಿಕೊಂಡು ಒಳಗೆ ಹೋಗಲು ಅವನ ಎದುರು ಬಂದ ಶ್ರವಣ್. ಅತ್ತಿಗೆ ಏನಾಯಿತು ಅಂದಿದ್ದ ಭಯದಲ್ಲಿ. ಎಲ್ಲ ಹೇಳ್ತೀನಿ, ಮೊದಲು ಟ್ರೀಟ್ಮೆಂಟ್ ಕೊಡು ಅಂದಾಗ ಎಮರ್ಜೆನ್ಸಿ ಅಂತ ಹೇಳುತ್ತಾ ಸೇರಿಸಿಕೊಂಡ ಶ್ರವಣ್ ICU ಒಳಗೆ ಕರೆದುಕೊಂಡು ಹೋಗಿದ್ದ. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬಂದ ಸಂಜು ವೇದನನ್ನು ನೋಡಿದ. ಅವನ ಶರ್ಟ್ ಎಲ್ಲ ರಕ್ತಮಯವಾಗಿತ್ತು. ಅವನ ಬಳಿ ಏನೋ ಇದೆಲ್ಲ ಅಂದಾಗ ಅವನೇನು ಮಾತನಾಡಲಿಲ್ಲ. ಶ್ರವಣ್ ಬಂದು ಮನೆಗೆ ತಿಳಿಸಿದ್ದೀನಿ, ಎಲ್ಲ ಬರ್ತಾರೆ, ಏನಾಯಿತು ವೇದ ಅಂದಾಗ ಅವನು ಸುಮ್ಮನೆ ಕುಳಿತಿದ್ದ. ನರ್ಸ್ ಬಂದು ಅವನ ಕೈಗೆ ಅವಳ ಒಡವೆಯನ್ನೆಲ್ಲ ತಂದು ಕೊಟ್ಟು ಹೋದಾಗ ಅದರಲ್ಲಿದ್ದ ಅವನೇ ಕಟ್ಟಿದ್ದ ತಾಳಿಯನ್ನು ನೋಡಿ ಇಷ್ಟೊತ್ತು ತಡೆದುಕೊಂಡಿದ್ದ ದುಃಖವನ್ನು ಹೊರಹಾಕಿದ ಅಳುತ್ತಾ. ಶ್ರವಣ್ ಅವನನ್ನು ಬಿಟ್ಟು ಬೇರೆ ಡಾಕ್ಟರ್ ಜೊತೆ ಅವಳಿಗೆ ಟ್ರೀಟ್ಮೆಂಟ್ ಕೊಡಲು ಹೋದರೆ ಸಂಜು ಅಲ್ಲಿಯೇ ನಿಂತಿದ್ದ. ಗೆಳೆಯನಿಗೆ ಸಮಾಧಾನ ಮಾಡುತ್ತಾ ಗೆಳೆಯನ ಅಳು ಅವನ ಕಣ್ಣುಗಳನ್ನು ತುಂಬಿಸಿತು. ಅಷ್ಟರಲ್ಲಿ ಬಂದರು ಅವನ ಮನೆಯವರು. ಮೊದಲನೇ ಸಂಚಿಕೆ ನೋಡಿ ಇದಕ್ಕೆಲ್ಲ ಮಗನ ಕೆಲಸವೇ ಕಾರಣ ಅಂತ
ತಿಳಿದ ಅಹಲ್ಯ ಅವರು ಅವನಿಗೆ ಬೈದಾಗ ಎಲ್ಲರೂ ಅವರನ್ನು ಸುಮ್ಮನಾಗಿಸಿದ್ದರು. ಎಲ್ಲರಿಂದ ದೂರ ಬಂದು ಕುಳಿತ ವೇದ ಇಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದ. ಅಂತೂ ಫ್ಲ್ಯಾಶ್ ಬ್ಯಾಕ್ ಮುಗಿಯಿತು. ವಾಸ್ತವ. ಮೂಲೆಯಲ್ಲಿ 2 ಕೈಗಳಿಂದ ಕಾಲುಗಳನ್ನು ಬೆಸೆದು ಗೋಡೆಗೆ ತಲೆ ಹೊರಗಿಸಿ ಕಣ್ಣು ಮುಚ್ಚಿ ಕುಳಿತಿದ್ದ ವೇದ ತನ್ನವಳ ಸ್ಥಿತಿ ನೋಡಿ ಹಳೆಯದನ್ನು ನೆನಪಿಸುತ್ತಾ ಕುಳಿತವನ ಕಣ್ಣಂಚಿನಿಂದ ಹನಿ ಜಾರಿ ಹೋಗುತ್ತಿದ್ದರೂ ಅವನಿಗೆ ಅದು ಯಾವುದರ ಪರಿವಿಲ್ಲದಂತೆ ಆಗಿತ್ತು. ವೇದ ವೇದ 2 ಬಾರಿ ಅವನ ಭುಜ ಮುಟ್ಟಿ ಮಾತನಾಡಿಸಿದಾಗ ಗಟ್ಟಿಯಾಗಿ ಮುಚ್ಚಿದ ಕಣ್ಣನ್ನು ತೆರೆದು ನೋಡಲು ಎದುರು ನಿಂತಿದ್ದ ಸಂಜೀವ್, ಶ್ರವಣ್, ರಿಷಿ ಎಲ್ಲರನ್ನು ನೋಡಿ ಕಳೆದ ಕ್ಷಣಗಳ ನೆನಪಿನಲ್ಲಿದ್ದವನ ಮನ ವಾಸ್ತವಕ್ಕೆ ಬಂದಿತ್ತು. ಶ್ರವಣ್ ನಿಮ್ಮ ಹತ್ತಿಗೆ ಎದ್ದು ಅವನೆದುರು ನಿಂತು ಅಂದವನ ಧ್ವನಿಯಲ್ಲಿದ್ದ ನಡುಕ ಹಾಗೆ ಇತ್ತು. ಇದಕ್ಕೆ ಸೈನ್ ಮಾಡು, ಆಪರೇಷನ್ ಮಾಡಬೇಕಿದೆ. ಅವಳಿಗೆ ಏನೂ ಆಗಲ್ಲ ತಾನೆ? ಇಲ್ಲ ವೇದ, ಏನೂ ಆಗಲ್ಲ, ನೀನು ಸೈನ್ ಮಾಡು ಅಂದು ಅವನೆದುರು ಪೇಪರ್ ನೀಡಲು ನೋಡುತ್ತಾ ಪಡೆದುಕೊಂಡು ನಡುಗುವ ಕೈಯಿಂದಲೇ ಸಹಿ ಮಾಡುವಾಗ ಅಷ್ಟು ಧೈರ್ಯವಂತ, ಯಾರಿಗೂ ಬಗ್ಗದ ಗಟ್ಟಿ ಗುಂಡಿಗೆ ವೇದಾಂತ್ ಇವನೇನಾ ಅಂತ ಅನಿಸಿತು ಅವನ ಗೆಳೆಯರಿಗೆಲ್ಲ. ವೇದ ಅತ್ತಿಗೇನ ಟೆಸ್ಟ್ ಮಾಡ್ತಿದ್ದಾರೆ, ಭವಿಷ್ಯ ಮಗು ಉಳಿಯೋದಿಲ್ಲ ಅನಿಸುತ್ತೆ. ಮೊದಲೇ ಅವಳ ಅಪಘಾತಕ್ಕೆ ನಾನೇ ಕಾರಣ ಅಂತ ಕೊರಗುತ್ತಿದ್ದ ವೇದ ಈಗ ಮಗುವನ್ನು ಕೂಡ ಭೂಮಿಗೆ ಬರುವ ಮುಂಚೆಯೇ ಕಳೆದುಕೊಳ್ಳುವೆ ಅಂದು ತಿಳಿದಿದ್ದೆ. ಇನ್ನಷ್ಟು ನೋವು ಪಟ್ಟಿದ್ದ. ಮಗು, ಅವಳು ಇಬ್ಬರು ಸೇಫ್ ಆಗಿರಬೇಕು ಶ್ರವಣ್, ಪ್ಲೀಸ್ ಅವಳನ್ನು ನನಗೆ ಉಳಿಸಿಕೊಡು. ವೇದ ತಲೆಗೆ ಸ್ವಲ್ಪ ಹೆಚ್ಚು ಅನ್ನುವಂತೆ ಪೆಟ್ಟಾಗಿದೆ. ಇವಾಗ ನಾವು ಕೊಡುವ ಟ್ರೀಟ್ಮೆಂಟ್ಗೆ ಅತ್ತಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಅಂದವನ ಮಾತು ಕೇಳಿ ಅಲ್ಲೇ ಇದ್ದ ಚೇರ್ ಮೇಲೆ ಕುಸಿದು ಕುಳಿತವನ ಹೃದಯ ಮತ್ತಷ್ಟು ರೋಧಿಸಿತ್ತು. ಅವನ ಪಕ್ಕ ಕುಳಿತ ಸಂಜು, ರಿಷಿ ಇಬ್ಬರು ಅವನ ಹೆಗಲ ಮೇಲೆ ಕೈ ಇಟ್ಟಾಗ ನನಗೆ ಅವಳು ಬೇಕು ಕಣೋ, ಅವಳಿಗೆ ಏನೂ ಆಗಬಾರ್ದು, ಪ್ಲೀಸ್ ಒಂದು ಸಲ ಅವಳನ್ನು ನೋಡ್ತೀನಿ ಶ್ರವಣ್ ಅಂದಾಗ ಇಲ್ಲ ವೇದ, ಇವಾಗ ನೋಡೋಕೆ ಆಗಲ್ಲ, ಧೈರ್ಯವಾಗಿರೋ, ಅತ್ತಿಗೆಗೆ ಏನೂ ಆಗಲ್ಲ ಅಂದು ಅಲ್ಲಿಂದ ನಡೆದನು ಶ್ರವಣ್. ವೇದ ಖುಷಿಗೆ ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳೋ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ, ಹೀಗೆ ಏನಾದರೂ ಆಗುತ್ತೆ ಅಂತಾನೆ ಅವಳು ನನಗೆ ಕೆಲಸ ಬಿಡಿ ಅಂತ ಹೇಳಿದ್ದು. ಪ್ರತಿ ಸಲ ನನ್ನ ಹತ್ರ ಭಯದಲ್ಲಿ ಮಾತಾಡ್ತಾ ಇದ್ದ ಅವಳಿಗೆ ನಾನು ಇದ್ದೀನಿ, ಧೈರ್ಯವಾಗಿರು ಅಂತ ಹೇಳ್ತಿದ್ದೆ. ಆದರೆ ಇವತ್ತು ನಾನು ಜೊತೆಗೆ ಇದ್ದರೂ ಹೀಗೆ ಆಗೋಯ್ತು. ನೆನೆಸಿಕೊಂಡ್ರೆ ಎದೆ ಬಿರಿದು ಹೋಗುವಷ್ಟು ನೋವಾಗುತ್ತೋ. ತುಂಬ ಭಯ ಆಗ್ತಿದೆ ಕಣೋ ಅಂದವನ ಅಪ್ಪಿಕೊಂಡ ಸಂಜು ಅವನಿಗೆ ಸಮಾಧಾನಿಸಿದ. ಅತ್ತಿಗೆಗೆ ಏನೂ ಆಗಲ್ಲ, ಅಳಬೇಡ ಅಣ್ಣ. ರಿಷಿ ಹೇಳಿದಾಗ ವೇದ ಕಣ್ಣುಗಳನ್ನು ಎಷ್ಟು ಒರೆಸಿಕೊಂಡರೂ ಮತ್ತೆ ಮತ್ತೆ ಕಣ್ಣುಗಳು ತುಂಬಿ ಬರುತ್ತಿದ್ದವು ಅವನಿಗೆ. ಎಲ್ಲರೂ ಇರುವ ಕಡೆ ಅವನನ್ನು ಕರೆದುಕೊಂಡು ಹೋಗಲು ಎಲ್ಲರನ್ನು ನೋಡುತ್ತಾ ಮೌನವಾಗಿ ತಲೆ ತಗ್ಗಿಸಿ ಕುಳಿತ ವೇದ. ಸ್ವಲ್ಪ ಹೊತ್ತಿಗೆ ಅವಳ ಅಪ್ಪ ಅಮ್ಮ ಅಲ್ಲಿಗೆ ಬಂದರು. ವೇದ ಏನಪ್ಪ ಇದೆಲ್ಲ ಅಂತ ಅಳುತ್ತಾ ಕೇಳಿದ ವಿದ್ಯಾ ಅವರಿಗೆ ಉತ್ತರ ಕೊಡುವುದಾದರೂ ಏನು? ಅವಳು ಅವನ ಹೆಂಡತಿಯಾದರು. ಮೊದಲು ಅವರ ಮಗಳು, ಅವರ ಮಗಳ ಜೀವಕ್ಕೆ ಅಪಾಯ, ಅದು ನನ್ನಿಂದಲೇ ಆಗಿರೋದು. ನನ್ನ ಕಾಪಾಡೋಕ್ಕೆ ಬಂದು ಅವಳು ಈಗ ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇರೋದು. ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳಿಕೊಳ್ಳುತ್ತಾ ಕುಳಿತವನನ್ನು ಮತ್ತೆ ಎಚ್ಚರಿಸಿದ್ದು ಮಹೇಶ್ ಅವರ ಧ್ವನಿ. ವೇದ ಅವರನ್ನು ನೋಡಿ ನನ್ನ ಕಾಪಾಡೋಕ್ಕೆ ಬಂದು ಅವಳು ಅಂತ ಹೇಳಿ ಸುಮ್ಮನಾದ. ಅವನ ಧ್ವನಿ ಗಂಟಲಲ್ಲಿ ಕಟ್ಟಿ ಮಾತು ಹೊರಬರದಾಗಿತ್ತು. ಅವಳು ಇದಕ್ಕೆ ಅಲ್ವಾ ನಿಮ್ಮ ಹತ್ರ ಜಗಳ ಮಾಡಿಕೊಂಡು
ಬಂದಿದ್ದು ಕೊನೆಗೂ ಅವಳ ಭಯ ನಿಜವಾಯಿತು. ಇವಾಗ ಅವಳ ಜೊತೆ ಮಗು ಬೇರೆ. ಮಗುಗೆ ಏನಾದರೂ ಆದರೆ ಅವಳು ನಿಮ್ಮನ್ನು ಕ್ಷಮಿಸ್ತಾಳಾ ಅಂತ ಅಳುತ್ತಾ ವಿದ್ಯಾ ಅವರು ಹೇಳಿದಾಗ ಮನೆಯವರೆಲ್ಲರ ಮಗುನ ಅಂತ ಆಶ್ಚರ್ಯದಿಂದ ಕೇಳಿದರೆ ಅವನನ್ನು ಅವರ ಮಾತು ಪೂರ್ತಿಯಾಗಿ ಪಾತಾಳಕ್ಕೆ ನೂಕಿತ್ತು. ಮೊದಲೇ ಕೆಲಸ ಅಂದರೆ ಸಿಡುಕುತ್ತಾ ಇದ್ದವಳು ಈಗ ಮಗು ಕಳ್ಕೊಂಡೆ ನನ್ನ ಮಾತು ಆಡಿಸ್ತಾಳ, ನನ್ನ ಮುಖ ಕೂಡ ನೋಡೋದಿಲ್ಲ ಅಂತ ನೆನೆದವನಿಗೆ ಮುಂದೆ ಯೋಚಿಸಲಾಗಲಿಲ್ಲ. ನೀವು ಜೊತೆಗೆ ಇದ್ರಲ್ಲ, ಮಹೇಶ್ ಅವರು ಸಮಾಧಾನದಿಂದಲೇ ಕೇಳಿದರು. ಸರ್, ಅವನು ಇವಾಗ ಏನು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಅಂದವ ನಡೆದಿದ್ದರಲ್ಲಿ ತನಗೆ ಗೊತ್ತಿರುವಷ್ಟು ಹೇಳಿ ಸುಮ್ಮನಾದ ಸಂಜು. ಮಹೇಶ್ ಅವರು ಏನು ಮಾತನಾಡದೆ ಸುಮ್ಮನೆ ಕುಳಿತರು. ಆದರೆ ವಿದ್ಯಾ ಅವರು ಸುಮ್ಮನಿರಲಿಲ್ಲ. ಅವಳಿಗೆ ಅವತ್ತು ಈ ವಿಷಯಕ್ಕೆ ಬೈದ್ರಿ ಅಲ್ವಾ, ಇವಾಗ ನೋಡಿ ನನ್ನ ಮಗಳ ಪ್ರಾಣಕ್ಕೆ ಅಪಾಯ ಬಂದಿದೆ. ಅಳಿಯನ ಪರ ವಹಿಸಿ ಮಗಳಿಗೆ ನೀವು ಅಂದಿದ್ದು ಕೇಳಿ ನಾನು ಹಾಗೆ ನಂಬಿದ್ದೆ. ಇವರ ಜೊತೆ ಇದ್ದರೆ ನನ್ನ ಮಗಳು ಜೋಪಾನವಾಗಿ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರ ಜೊತೆಗೆ ಇದ್ದರೂ ಅವಳಿಗೆ ಹೀಗೆ ಆಗಿದೆ. ನನ್ನ ಮಗಳಿಗೆ ಏನಾದರೂ ಆಗಲಿ ಆವಾಗ ಮಾತಾಡ್ತೀನಿ ನಾನು ಅಂತ ಅಳುತ್ತಾ ಹೇಳಿದವರ ಮಾತಿಗೆ ಎಲ್ಲರೂ ನಿರುತ್ತರ. ಎಲ್ಲರೂ ಅವರವರ ಯೋಚನೆಯಲ್ಲಿ ಮುಳುಗಿದ್ದರು. ಎಲ್ಲರಿಗೂ ಖುಷಿ ಬಗ್ಗೆ ಯೋಚನೆ. ಅವಳ ಒಡಲಲ್ಲಿ ಮಗುವಿದೆ ಅಂತ ಗೊತ್ತಾಗಿದ್ದೆ ದೇವರಲ್ಲಿ ಹರಕೆ ಕಟ್ಟಿ ಕೈ ಮುಗಿದಿದ್ದರು ಅಹಲ್ಯ. ಎಲ್ಲರ ತಳಮಳ, ಗಾಬರಿ, ಭಯ ಹೆಚ್ಚಾಗಲು ಕಾರಣ ಅವನ ಮೌನ, ಅವನ ಆ ಕಣ್ಣಲ್ಲಿನ ಭಯ. ಯಾರಿಗೂ ಹೆದರದ ಹುಡುಗನ ದುರ್ಬಲವೇ ಖುಷಿ. ಅವನ ಶಕ್ತಿ ಕೂಡ ಅವಳೇ. ಯಾರು ಯಾರಿಗೆ ಸಮಾಧಾನ ಏನು ಹೇಳೋದು ತಿಳಿಯದೇ ಇದ್ದಾಗ ನರ್ಸ್ ಒಬ್ಬರು ಹೊರಗೆ ಬಂದವರೇ ಎಲ್ಲಿಗೋ ಹೋಗಿ ಸ್ವಲ್ಪ ಹೊತ್ತಿನ ನಂತರ ಲೇಡಿ ಡಾಕ್ಟರ್ ಜೊತೆ ಬಂದು ICU ಒಳಗೆ ಹೋದರು. ಎಷ್ಟೇ ಹೊತ್ತಾದರೂ ಯಾರು ಹೊರಗೆ ಬರದಿದ್ದಾಗ ಎಲ್ಲರ ಚಡಪಡಿಕೆ ಜಾಸ್ತಿ ಆಗ್ತಾನೇ ಇತ್ತು. ಯಾವುದೋ ಕಾಲ್ ಬತ್ತೆಂದು ಹೋಗಿ ಮಾತಾಡಿ ಬಂದ ಸಂಜು ವೇದನ ಬಳಿ ಬಂದವನೇ, ಕೇಸ್ ಹಾಕಿಸ್ತೀಯ ವೇದ, ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂದಾಗ ನಾನು ಇವಾಗ ಏನು ಹೇಳೋಕೆ ಆಗಲ್ಲ ಸಂಜು, ನೀನೇ ಎಲ್ಲ ಹ್ಯಾಂಡಲ್ ಮಾಡು ಅಂದಾಗ ಓಕೆ ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂದು ರಿಷಿ ಕಡೆ ನೋಡಿ ಅವನ ಜೊತೆಗೆ ಇರು ಅಂದು ಅಲ್ಲಿಂದ ನಡೆದನು. ಇವಾಗಲೂ ನಿಂಗೆ ಕೆಲಸ ಮುಖ್ಯ ಅನಿಸಿದ್ರೆ ಹೋಗು, ನಾವು ಇರ್ತೀವಿ ಇಲ್ಲಿ ಅಂದ ಅವನ ಅಮ್ಮನ ಕಡೆ ತಲೆ ಎತ್ತಿ ನೋಡಿದವನ ಕಣ್ಣುಗಳು ತುಂಬಿ ಬರಲು, ಅತ್ತೆ ಅವನು ಮೊದಲೇ ನೋವಲ್ಲಿದ್ದಾನೆ, ನೀವು ಪದೇ ಪದೇ ಅವನಿಗೆ ಮಾತಲ್ಲಿ ಚುಚ್ಚಬೇಡಿ ಅಂದ ಬಿಂದು ಅವನ ಪಕ್ಕ ಹೋಗಿ ಕುಳಿತು, ಖುಷಿ ಬೇಗ ಹುಷಾರಾಗ್ತಾಳೆ, ನೊಂದ್ಕೊಂಬೇಡ ವೇದ ಅಂದಾಗ ಅಂತ ತಲೆ ಆಡಿಸಿದವನ ಕಣ್ಣು ಒರೆಸಿದಳು. ಸಂಜೆ ಆಗುತ್ತಾ ಬಂದು ಪಾನಂಚಿನ ಸೂರ್ಯ ಮೋಡದಲ್ಲಿ ಮರೆಯಾಗುವ ಸಮಯಕ್ಕೆ ಎಲ್ಲರ ಕಾಯುವಿಕೆ ಚಡಪಡಿಕೆ ಉತ್ತರಿಸುವಂತೆ ಹೊರಗೆ ಬಂದ ಶ್ರವಣ್ಣನ್ನು ನೋಡಿದ್ದೆ ಎಲ್ಲರ ಮುಖದಲ್ಲೂ ಪ್ರಶ್ನೆ ಮೂಡಿತು. ಶ್ರವು, ಖುಷಿ ಅಂದರು ಕುಸುಮ. ಇವಾಗಲೇ ಏನು ಹೇಳೋಕೆ ಆಗಲ್ಲ ದೊಡ್ಡಮ್ಮ, ಅವರಿಗೆ ಬಿದ್ದಿರೋ ಏಟು ಸ್ವಲ್ಪ ಹೆಚ್ಚೇ ಇದೆ ಅಂದವ ವೇದನ ಎದುರು ನಿಂತು, ಸಾರಿ ವೇದ, ಮಗು ಉಳಿಸೋಕೆ ಆಗಲಿಲ್ಲ ಅಂದಾಗ ಅವನ ಕಣ್ಣುಗಳಿಂದ ಹನಿ ಜಾರಿ ಕೆನ್ನೆ ಮೇಲೆ ಹರಿದಿತ್ತು. ಶ್ರವಣ್ ಅನ್ನುತ್ತಾ ಅವನ 2 ಕೈ ಹಿಡಿದವನನ್ನು ತಬ್ಬಿಕೊಂಡು ಸ್ವಲ್ಪ ಹೊತ್ತಿನ ಬಳಿಕ ಬಿಡುತ್ತಾ, BP ಕಂಟ್ರೋಲ್ ಸಿಗಲಿಲ್ಲ ವೇದ, ಹೆಚ್ಚು ಕಡಿಮೆ ಆಗ್ತಾನೆ ಇತ್ತು, ತುಂಬ ಒತ್ತಡ ಆಗಿದೆ ಹಾಗಾಗಿ ಅಂದಾಗ ಮನಸ್ಸಲ್ಲಿ ಪಶ್ಚಾತ್ತಾಪದ ಬೇಗುದಿಗೆ ಸಿಲುಕಿದ ವೇದ ಅಷ್ಟು ಹೇಳಿದ್ಲು. ಅವತ್ತು ಅವಳ ಮಾತು ಕೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಪ್ಪ ಆಗ್ತಿದ್ದೀನಿ ಅನ್ನೋ ಖುಷಿ ಒಂದು ದಿನ ಕೂಡ ನನ್ನ ಹತ್ರ ಉಳಿಲಿಲ್ಲ. ಎಂಥ ಪಾಪಿ ನಾನು, ನನ್ನ ಮಗುವನ್ನ ಉಳಿಸಿಕೊಳ್ಳೋಕೆ ಆಗಲಿಲ್ಲ ಅಂತ ಅಳುತ್ತಾ ಕುಳಿತವನ ಕಣ್ಣೀರು ಎಲ್ಲರ ಕಣ್ಣಂಚು ಒದ್ದೆ ಮಾಡಿತು. ವೇದ ಅಂದ ಶ್ರವಣ್ ಕಡೆ ನೋಡಿ, ನಿಮ್ಮ ಅತ್ತಿಗೆಗೆ ಟ್ರೀಟ್ಮೆಂಟ್
ಹಾಂ ಆಯಿತು. ಅವರಿಗೆ ಆಪ್ರೇಷನ್ ಕೂಡ ಆಯಿತು. ಆದರೂ 24 ಗಂಟೆ ಒಳಗೆ ಏನು ಹೇಳೋಕ್ಕೆ ಆಗಲ್ಲ ಕಣೋ. ಬಹುಶಃ ಅವರಿಗೆ ಮತ್ತೊಮ್ಮೆ ಒತ್ತಡ ಜಾಸ್ತಿಯಾಗಿ ಕಂಟ್ರೋಲ್ ಸಿಗದಿದ್ದರೆ ಕೋಮ ಹೋಗುವ ಚಾನ್ಸಸ್ ಕೂಡ ಇದೆ ಅಂದಾಗ, ಶ್ರವು, ನಾನು ಅವಳನ್ನು ಒಂದ್ಸಲ ನೋಡ್ತೀನೋ ಅಂದಾಗ, ಇವಾಗ ತಾನೇ ಆಪ್ರೇಷನ್ ಆಗಿದೆ, ಲೇಡಿ ಡಾಕ್ಟರ್ ಇದ್ದಾರೆ ಒಳಗೆ, ಇವಾಗ ನೋಡೋಕ್ಕೆ ಆಗಲ್ಲ, ನೈಟ್ವರೆಗೂ ವೆಯ್ಟ್ ಮಾಡು. ಶ್ರವಣ್ ನುಡಿದಾಗ ಕಾಲ ಕೆಳಗಿನ ನೆಲವೇ ಕುಸಿದಂತೆ ಆಗಿತ್ತು ವೇದನೆಗೆ. ಚೇರ್ ಮೇಲೆ ಕುಳಿತವನ ಕೈ ಮೇಲೆ ಮೃದುವಾಗಿ ತಟ್ಟಿದ ಬಿಂದು ಕಡೆ ನೋಡುತ್ತಾ ಅವಳ ಮಡಿಲಲ್ಲಿ ಮೌನವಾಗಿ ತಲೆ ಇಟ್ಟಿದ್ದ ವೇದ. ಅವನು ನೋವಿನ ಕಣ್ಣೀರು ಅವಳ ಸೀರೆಯನ್ನು ನೆನೆಸಿದ್ದು ಅವಳಿಗೆ ತಿಳಿದರೂ ಸಮಾಧಾನಿಸುವ ಪರಿ ತಿಳಿಯದೆ ಸುಮ್ಮನೆ ಕುಳಿತಿದ್ದಳು. ಮಗು ಇಲ್ಲ ಅಂದರೆ ಇಲ್ಲ, ನನ್ನ ಮಗಳ ಪ್ರಾಣಕ್ಕೆ ಏನೂ ಆಗದೆ ಇದ್ದರೆ ಸಾಕಪ್ಪ ದೇವ್ರೆ ಅಂತ ಕೈ ಮುಗಿಯುತ್ತಾ ಅಳುತ್ತಾ ಕುಳಿತ ವಿದ್ಯಾ ಅವರನ್ನು ಕುಸುಮ, ಜಾನಕಿ, ಅಹಲ್ಯ ಎಲ್ಲರೂ ಸಮಾಧಾನಿಸಿದ್ದರು. ರಾತ್ರಿ ಹೊರಗಡೆ ಕತ್ತಲು ಚೆಲ್ಲಿತ್ತು. ಬಿಂದು ಮಡಿಲಿನಲ್ಲೇ ತಲೆ ಇಟ್ಟವನ ದುಃಖ ಮಾತ್ರ ಮನಸ್ಸಲ್ಲೇ ಮಡುಗಟ್ಟಿತ್ತು. ಶಶಾಂಕ್, ವಸಂತ್, ಕುಶಾಲ್, ಕಾರ್ತಿಕ್, ವಂದನಾ, ಶ್ರೇಯ ಎಲ್ಲರ ಜೊತೆ ಕವನ ಕೂಡ ಅಲ್ಲಿ ಬಂದಿದ್ದಳು. ಎಲ್ಲರಿಗೂ ಖುಷಿ, ಅಚ್ಚುಮೆಚ್ಚು. ಅದರಲ್ಲೂ ವೇದನ ಮಡದಿ ಪ್ರೀತಿಯ ಅತ್ತಿಗೆ ಎಲ್ಲರಿಗೂ ಕುಡಿಯೋಕೆ ಜ್ಯೂಸ್ ತರಿಸಿದ ಪೂರ್ಣ ಅವರು ಊಟ ನೀರು ಬಿಟ್ಟು ಕೂತ್ಕೊಂಡ್ರೆ ಆ ಮಗುಗೆ ಈಗಲೇ ಎಚ್ಚರ ಆಗುತ್ತಾ? ಅವಳಿಗೆ ಪೆಟ್ಟು ಬಿದ್ದಿದೆ, ಸ್ವಲ್ಪ ಸುಧಾರಿಸಿಕೊಳ್ಳಲಿ, ನೀವೆಲ್ಲ ಸ್ವಲ್ಪ ಜ್ಯೂಸ್ ಕುಡೀರಿ ಅಂದಾಗ ಎಲ್ಲರೂ ಅವರ ಬಲವಂತಕ್ಕೆ ಕುಡಿದಿದ್ದರು. ಅಹಲ್ಯ, ವಿದ್ಯಾ, ವೇದ ಈ ಮೂವರು ಬಿಟ್ಟು ಬಲವಂತ ಮಾಡಿದಾಗ ಇಬ್ಬರು ತಾಯಿಯರು ಕುಡಿದರು. ಅವನು ಮಾತ್ರ ಎಷ್ಟೇ ಹೇಳಿದರೂ ಕದಲದೆ ಕಲ್ಲಿನಂತೆ ಕುಳಿತಿದ್ದ. ಶ್ರವಣ್ ಬಂದಿದ್ದೆ ಒಂದು ಸಲ ಅವಳನ್ನು ನೋಡಿ ಬರ್ತೀನಿ ಶ್ರವು, ಪ್ಲೀಸ್ ಕಣೋ ಅಂತ ಗೋಗರೆದಾಗ ಅವನಿಗೆ ಕಿಟ್ ತೊಡಿಸಿ ಒಳಗೆ ಬಿಟ್ಟಿದ್ದ ಶ್ರವಣ್. ICU ಒಳಗೆ ಬಂದವನ ಕಾಲುಗಳು ಹೆಜ್ಜೆ ಮರೆತಂತೆ ಇತ್ತು. ನಿಧಾನಕ್ಕೆ ತನ್ನವಳನ್ನು ನೋಡುತ್ತಾ ನಡೆದು ಬರಲು ಟ್ರಿಪ್ಸ್, ಬ್ಲಡ್ ಹಾಕಿ ಸೂಜಿ ಚುಚ್ಚಿದ ಕೈಗಳು, ಅವಳ ಹಣೆಯಲ್ಲಿ ಕಟ್ಟಿದ್ದ ಪಟ್ಟಿ, ಇಹದ ಪರಿವಿಲ್ಲದೆ ನಿರ್ಜೀವವಾಗಿ ಮಲಗಿದ್ದ ಅವಳನ್ನು ಕಂಡಿದ್ದೆ ಹೃದಯ ಬಿರಿಯುವಂತ ನೋವಾಗಿತ್ತು ಅವನಿಗೆ. ತುಂಬ ಸಮೀಪ ಬಂದು ನಿಂತವ ಅವಳ ಕೆನ್ನೆಯನ್ನು ಮೃದುವಾಗಿ ಸ್ಪರ್ಶಿಸಿ ಬಂಗಾರಿ ಅಂದಿದ್ದ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.